ಹಾಯ್ ಫ್ರೆಂಡ್ಸ್, ನಾವಿವತ್ತು ರತ್ನಗಿರಿ ಬೋರೆಗೆ ಹೋಗ್ಬೇಕಂತ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಯಾರೂ ಬರ್ಲಿಲ್ಲ. ಅದಕ್ಕೇನೆ ಮನೆಯಲ್ಲೇ ಕೂತ್ ಬೋರ್ ಹೊಡಿತಿತ್ತಂತ ಧೋಮಂಗೆ ಎಲ್ಲಾರು ಹೊರಗಡೆ ಕರ್ಕೊಂಡ್ ಹೋಗು ಅಂತ ಕೇಳಿದಾಗ ಕರ್ಕೊಂಡ್ ಹೋಗ್ತೀನಿ ನಿನಗ್ ಬಾಳ ಇಷ್ಟ ಆಗುತ್ತೆ ಬಾ ಅಂತ ಕರ್ಕೊಂಡ್ ಹೋದ್ರೆ ನಮ್ ನಮ್ಮ ಊರಿನ ಸಿರಿಮನೆಗ್ ಕರ್ಕೊಂಡ್ ಹೋಯ್ತು. ಕಾಡ್ ಮಧ್ಯ ಮಲ್ಗಿರೋ ಹುಡ್ಗಿನ್ ನೋಡಕ್ ಬಂದ್ವಿ. ಬರ್ತಾ ಬರ್ತಾನೆ ನನಗೆ ತುಂಬಾ ಹಸ್ವಾಗಿತ್ತು. ಇಲ್ಲಿ ಜೋಳ ತುಂಬಾ ಫೇಮಸ್. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ಎಂಟ್ರೆನ್ಸ್ ನಲ್ಲೇ ಸೇಲಿಗೆ ಇಟ್ಟಿದ್ರು. ಏನಂತ ನೋಡಕ್ ಹೋದ್ರೆ ಸಣ್ಣ ಸಣ್ಣ ಐಡಲ್ಸ್ ಇತ್ತು. ಅದ್ರಲ್ಲಿ ತುಂಬಾ ಕ್ಯೂಟ್ ಆಗಿ ಈ ಸ್ಕೂಟರ್ ಇತ್ತು. ವೀಕೆಂಡ್ ಎಲ್ಲ ತುಂಬಾ ರಶ್ ಇತ್ತು. ಎಲ್ರೂ ಮಧ್ಯ ನುಸುಳ್ಕೊಂಡ್ ಹೋಗಿ ಎರಡ್ ಮೂರು ಡಿಫ್ರೆಂಟ್ ಪೋಸಸ್ ಅಲ್ಲಿ ಫೋಟೋ ತಕೊಂಡ್ವಿ. ಆಮೇಲೆ ವಿಡಿಯೋಸ್ ಅನ್ನು ಮಾಡ್ಕೊಂಡ್ವಿ. ನಾನು ನಗಾಡ್ತಿರ್ಲಿಲ್ಲ ಅಂತ ಧೋಮ ನಂಗ್ ಕಚ್ಚುಗುಳಿ ಕೊಡ್ತು. ಹಂಗೆ ಕೆಳಗ್ ಹೋಗ್ಬೇಕಾರೆ ಫೋಟೋ ಶೂಟಿಗ್ ಅಂತಾನೆ ಬಾಲಿ ಸ್ಟೈಲ್ ಅಲ್ಲಿ ಮಿನಿ ಗಾರ್ಡನ್ ಮಾಡಿದ್ರು. ನೀವು ಹಿಂದ್ಗಡೆ ನೋಡ್ಬೋದು ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ. ಸುಮಾರ್ ಚಾಟ್ಸ್ ಅಂಗಡಿನಲ್ಲಿ ನನಗ್ ಯುನಿಕ್ ಅನ್ಸಿದ್ದು ಇದು ದೇಸಿ ಗಿಣ್ಣು. ಇದು ಒರಿಜಿನಲ್ ಅಥವಾ ಆರ್ಟಿಫಿಷಿಯಲ್ ಅಂತ ಚೆಕ್ ಮಾಡಕ್ಕೆ ಒಂದು ತಗೊಂಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇತ್ತು. ಧೋಮ ಮುಖ ನೋಡ್ತಿತ್ತು. ಅದಕ್ಕೇನೆ ಪಾಪ ಅಂತ ತಿನ್ನಿಸ್ದೆ. ಚೆನ್ನಾಗಿತ್ತು. ಆದ್ರೆ ರೇಟ್ ಸ್ವಲ್ಪ ಜಾಸ್ತಿ ಅನಿಸ್ತು. ಅಷ್ಟ್ರಲ್ಲಿ ಸಂಜೆಯಿಂದ ಕತ್ಲೆ ಆಗಕ್ ಸ್ಟಾರ್ಟ್ ಆಯ್ತು. ನಾವ್ ಅಲ್ಲಿಂದ ಹೊರಟ್ವಿ. ಚಾಟ್ಸ್ ತಿನ್ಬೇಕಂತ ಅನಿಸ್ತು. ಅದಕ್ಕೇನೆ ಚಾಟ್ಸ್ ಹುಡ್ಕಂತ ಹೋದಾಗ ಹ್ಮ್ ಒಂದು ವೆಜ್ ವೆಜ್ ರೋಲ್ ಅನ್ನ ಆರ್ಡರ್ ಮಾಡಿದ್ವಿ. ಆರ್ಡರ್ ಬರೋವರೆಗೂ ಮೀನ್ ಜೊತೆ ಎಲ್ಲ ಆಟ ಆಡ್ತಿದ್ದೆ. ಅಂತೂ ನಂದ್ ವೆಜ್ ರೋಲ್ ಬಂತು. ತಿಂದೆ. ಓಕೆ, ಆವ್ರೇಜ್ ಆಗಿತ್ತು. ತುಂಬಾ ಏನ್ ವಾವ್ ಅಂತ ಇರ್ಲಿಲ್ಲ. ಧೋಮಂಗೆ ಕಾಫಿ ಬೇಕಂತ ಪಕ್ಕದಲ್ಲೇ ಕೋತಾಸ್ ಕಾಫಿಗೆ ಹೋಗಿದ್ವಿ. ನನಗೂ ಬಲವಂತ ಮಾಡಿ ಕೊಡ್ಸ್ತು. ಅದ್ರಲ್ಲೇನು ಬಾಯೆಲ್ಲ ಫುಲ್ ಸುಡ್ಕೊಂಡ್ಬಿಟ್ಟೆ. ಧೋಮಂಗ್ ಕಾಫಿ ಅಂದ್ರೆ ತುಂಬಾ ಇಷ್ಟ. ಅವಾಗವಾಗ ಕೋತಾಸಿಗ್ ಬಂದಿ ಕಾಫಿ ಕುಡಿತಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇವತ್ತಾಗಿತ್ತು ನನ್ನ ವ್ಲಾಗು. ಇವಾಗ ಎಂಡ್ ಮಾಡ್ತಿದೀನಿ.